ನೇಹಾ ಕೇಸ್ ವಿರುದ್ಧ ಸೋಕಾಲ್ಡ್ ಬಿಜೆಪಿ ನಾಯಕರುಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರಲ್ಲ, ಅವ್ರಿಗೆ ನಾನು ಕೆಲವು ಪ್ರಶ್ನೆಗಳು ಇದೆ. ನೇಹಾ ಹಿರೇಮಠ್ ಬ್ರೂಟಲ್ ಮರ್ಡರ್. ಹುಬ್ಬಳ್ಳಿ ಕಾರ್ಪೊರೇಟರ್ ಪುತ್ರಿ ನೇಹಾ ಬರ್ಬರ ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚ ಬೀಳಿಸಿದೆ. ಅಕಸ್ಮಾತ್ ಇಂತ ನನ್ನ ಮಕ್ಕಳು ನಮ್ ಕೈನಲ್ಲಿ ಸಿಕ್ಬಿಟ್ರೆ ಆಗೋ ಕಥೆನೇ ಬೇಡ. ಅವ್ನ್ ಯಾವುದೇ ಧರ್ಮದವನಾಗಿರ್ಲಿ ಅಂತವ್ರ ಗಲ್ ಶಿಕ್ಷೆ ಆಗೋವರೆಗೂ ಬಿಡಬಾರ್ದು. ನಡ್ ರೋಡಲ್ಲಿ ಎನ್ಕೌಂಟರ್ ಮಾಡಿ ಹೊಡಿಬೇಕು. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಇದೇ 2 ವರ್ಷದ ಕೆಳಗಡೆ ಮೈಸೂರಲ್ಲಿ ಒಂದು ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಆಯ್ತು. ಮೈಸೂರಲ್ಲಿ ನಡೆದಿದ್ದ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ 4 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದೇ ಬಿಜೆಪಿ ಸರ್ಕಾರದ ಹೋಮ್ ಮಿನಿಸ್ಟರ್ ಆದಂತ ಅರ್ಗ ಜ್ಞಾನೇಂದ್ರ ಅವರವರು ಆ ಸಮಯದಲ್ಲಿ ಆ ಹುಡುಗಿ ಆ ಜಾಗಕ್ಕೆ ಹೋಗಿದ್ದೇ ತಪ್ಪು ಅಂತ ಹೇಳ್ತಾರೆ. ಮೈಸೂರು ಗ್ಯಾಂಗ್ ರೇಪ್ಗೆ ಯುವತಿಯನ್ನೇ ಗೃಹ ಸಚಿವ ದೂರಿದ್ದಾರೆ. ಯುವತಿ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗ್ಲೇಬಾರ್ದಿತ್ತು, ಇದು ಗೃಹ ಸಚಿವರ ಹೇಳಿಕೆ. ಯಾಕವತ್ತು ಹೋಮ್ ಮಿನಿಸ್ಟರ್ ಮೇಲೆ ಪ್ರೊಟೆಸ್ಟ್ ಮಾಡಲಿಲ್ಲ? ಹೋಗಬಾರ್ದಾಗಿತ್ತು. ಸ್ನೇಹಿತರೆ, ನಿಮಗ್ ನೆನಪಿರಲಿ, ಇದರಲ್ಲಿ 40% ಅಷ್ಟು ಬಿಜೆಪಿ ನಾಯಕರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋ. ಇವತ್ತು ನಾನು ಸಹ ಸುಮ್ನೆ ಮಾತಾಡ್ತಾ ಇಲ್ಲ, ಸಾಕ್ಷಿ ಸಮೇತ ತೋರಿಸ್ತೇನೆ ನಿಮ್ಗೆ. ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ಏನಕ್ಕೆ ಅಂತಂದ್ರೆ ಹೆಣ್ಮಕ್ಳುಗಳು ಹಾಕೋ ಅವ್ರ ಬಟ್ಟೆಗಳಿಂದ ಅಂತೇಳಿ ಮಾಜಿ ಮಂತ್ರಿ ಆದಂತಹ MP ರೇಣುಕಾಚಾರ್ಯ ಅವ್ರ ಹೇಳಿಕೆ ನೋಡಿ. MLA of BJP from Karnataka has today said rapes increasing because of women's clothing. ಜಮ್ಮು ಕಾಶ್ಮೀರದಲ್ಲಿ 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡೋದು. Rape and murder of an 8-year-old girl. ಅವತ್ತು ಇದೇ ನಿಮ್ಮ ಬಿಜೆಪಿ ಪಕ್ಷದ ನಾಯಕ ಸಪೋರ್ಟ್ ಮಾಡಿದ್ರು. ಅವಾಗ ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ? Mufti, as we said, has been angry with BJP leaders for defending the men arrested for. ಮಣಿಪುರದಲ್ಲಿ ಒಂದು ಮಹಿಳೆನ ಬೆತ್ತಲಾಗಿ ಮೆರವಣಿಗೆ ಮಾಡಿದ್ರು. ಅವಾಗೆಲ್ರಿ ಹೋಗಿದ್ರಿ ನಿಮ್ಮ ಬಿಜೆಪಿ ಪಕ್ಷದ ನಾಯಕರುಗಳು? बात से हम सभी वाकिफ हैं और भीड़ ने महिलाओं को गांव में निर्वस्त्र कर घुमाया था. ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಆರೋಪದಲ್ಲಿ ಇದೇ ನಿಮ್ಮ ಬಿಜೆಪಿ ಸಂಸದನ ಮೇಲೆ ಆರೋಪ ಇತ್ತು. ಆ ಕುಸ್ತಿಪಟುಗಳು ಭಾರತ ಸರ್ಕಾರ ಕೊಟ್ಟಿದ್ದಂತ ಎಲ್ಲಾ ಮೆಡ್ಲುಗಳನ್ನ ಸರ್ಕಾರಕ್ಕೆ ವಾಪಸ್ ಮಾಡಿ ಬೀದಿಗಿಳಿದು ಹೋರಾಟ ಮಾಡೋದು. ಅವಾಗೆಲ್ರಿ ಹೋಗಿದ್ರಿ ನಿಮ್ಮ ಈ ಬಿಜೆಪಿ ನಾಯಕರುಗಳೆಲ್ಲ? आपको पार्टी निष्कासित क्यों नहीं कर रही? This was Brijbhushan Sharan Singh who just misbehaved with the media persons. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಮುಖಂಡ ಮಗಳ ಮೇಲೇನೆ ಅತ್ಯಾಚಾರ ಮಾಡಿದ್ರು. ಅದು ಯಾರು? ಬಿಜೆಪಿ ಯುವ ಘಟಕದ ಮುಖಂಡ ರಿತೀಶ್ ಚಂಡಿವಾಲ. ಅವಾಗ ಯಾಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ಚಿಕ್ಕ ಮಕ್ಕಳನ್ನ ತನ್ನ ಲೈಂಗಿಕ ತೆವಲಿಗೆ ಬಳಸ್ಕೊಂಡಂತಹ ಕರ್ನಾಟಕದಲ್ಲಿ ದೊಡ್ಡ ಸ್ವಾಮೀಜಿ ಅನ್ನಿಸ್ಕೊಂಡವರು ಫೋಕ್ಸೋ ಕೇಸ್ನಲ್ಲಿ ಆರೋಪದಡಿ ಬಂಧನ ಆದಾಗ ಮೈಯಲ್ಲಿ ಹುಷಾರಿಲ್ಲ ಅಂದ್ರೂ ಕೂಡ ಬಿಡ್ತಿರ್ಲಿಲ್ಲ ಸ್ವಾಮೀಜಿ. ನಮ್ಮನ್ನ ರೂಮಿ ಕರೆಸ್ಕೊಂಡು ಹಿಂಸೆ ಕೊಡ್ತಾ ಇದ್ರು. ಕಾಲ್ ಹಿಡಿದು ಬೇಡ್ಕೊಂಡಿದ್ದಾಯ್ತು. ಬೇಡ್ಕೊಂಡ ಸಂದರ್ಭದಲ್ಲಿ ಚಾಕು ತೋರಿಸಿದ್ರು. ಇವರೆಲ್ಲ ಪ್ರತಿಭಟನೆ ಮಾಡಿದಿರ ಬಿಜೆಪಿ ನಾಯಕರುಗಳು ಎಲ್ರಿ ಹೋಗಿದ್ರು? ದಯವಿಟ್ಟು ಮಾಜಿ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ಒಂದು ಸರ್ವೆ ಪ್ರಕಾರ ಹೇಳೋದಾದ್ರೆ 2016ರಿಂದ 2022ರವರೆಗೆ 96% ಅಷ್ಟು ಚೈಲ್ಡ್ ರೇಪ್ ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ. ಇದಕ್ಕಿಂತ ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಇಂಡಿಯಾದಲ್ಲಿ ಹೈಯೆಸ್ಟ್ ರೇಪ್ ಕೇಸ್ಗಳಿರೋ ಸ್ಟೇಟ್ಗಳು ಯಾವ್ದು ಗೊತ್ತಾ ನಿಮ್ಗೆ? ರಾಜಸ್ಥಾನದಲ್ಲಿ 6637, ಮಧ್ಯಪ್ರದೇಶದಲ್ಲಿ 2947, ಉತ್ತರ ಪ್ರದೇಶದಲ್ಲಿ 2845, ಮಹಾರಾಷ್ಟ್ರದಲ್ಲಿ 2506. ನಿಮ್ಗೊಂದು ಗೊತ್ತಿರ್ಲಿ, ನಾನು ಹೇಳಿ ಸ್ಟೇಟ್ ಗಳಲ್ಲಿ ಇರುವಂತ ಎಲ್ಲಾ ರಾಜ್ಯಗಳಲ್ಲೂ ಬಿಜೆಪಿ ಸರ್ಕಾರ ಇದೆ ಅಥವಾ ಬಿಜೆಪಿ ಬೆಂಬಲಿತ ಸರ್ಕಾರ ಇದೆ. ನೇಹಾ ಆಗಿರ್ಬೋದು, ಇಡೀ ಭಾರತದಲ್ಲಿ ಯಾವುದೇ ಹೆಣ್ಮಗಳಾಗಿರ್ಬೋದು, ಅವ್ರಿಗೆ ತೊಂದರೆ ಆದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಅದ್ರ ವಿರುದ್ಧ ನಾವುಗಳೆಲ್ಲರೂ ಹೋರಾಡಬೇಕು. ಮಹಾತ್ಮರು ಹೇಳಿರೋ ರೀತಿ ರಾಮ್ ರಾಜ್ಯ ನಾವು ಕಟ್ಟಬೇಕು.